ಹೋಳಿ ಹಬ್ಬದ ಸಂದರ್ಭದಲ್ಲಿ ಜಾಮಾ ಮಸೀದಿ ಸೇರಿದಂತೆ 10 ಮಸೀದಿಗಳಿಗೆ ಟಾರ್ಪಲ್ ಅನ್ನು ಹಾಕಲಾಗಿದೆ. ಈ ಮಸೀದಿಗಳಿಗೆ ಟಾರ್ಪಲ್ ಹಾಕೋಕೆ ಕಾರಣ ಏನು? ಯೋಗಿ ಆದಿತ್ಯನಾಥ್ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗಿನಿಂದ ಕೋಮುದ್ವೇಷಿ ಹೇಳಿಕೆಗಳನ್ನು ನೀಡುವಲ್ಲಿ ಸಾಧನೆಯನ್ನು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರ ಇಷ್ಟು ದಿನದ ಆಡಳಿತದಲ್ಲಿ ಈ ದೇಶದ ಪ್ರಜೆಗಳೆಲ್ಲರೂ ಕೂಡ ಒಂದೇ ಸಮಾನರು ಅನ್ನೋ ಭಾವದಲ್ಲಿ ನೋಡೇ ಇಲ್ಲ ಅಂತ ಅವರು ಹಲವು ನಡೆಗಳಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ ಈ ಹಿಂದೆನೇ ಅವರು ಮುಸ್ಲಿಮರ ಬಗ್ಗೆ ಕೇವಲವಾಗಿ ಮಾತಾಡಿ ಹಿಂದೂ ಧರ್ಮದವರನ್ನ ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟೋ ಹಲವಾರು ಭಾಷಣಗಳನ್ನ ಮಾಡಿಬಿಟ್ಟಿದ್ದಾರೆ. ಇತ್ತ ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಿಂದೂ ಧರ್ಮ ಮುನ್ನೆಲೆಗೆ ಬರಬೇಕು ಅಂತ ಆ ರಾಜ್ಯದಲ್ಲಿ ಮುಸ್ಲಿಮರನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಇಂದಿನ ಮತ್ತು ಮುಂದಿನ ಪೀಳಿಗೆಗಳಿಗೆ ಛತ್ರಪತಿ ಶಿವಾಜಿ ಹೀರೋಗಳು ಆಗ್ಬೇಕೆ ಹೊರತು ಮೊಘಲ್ ದೊರೆಗಳಾದ ಅಕ್ಬರ್ ಆಗ್ಲಿ ಔರಂಗಜೇಬ್ ಆಗ್ಲಿ ಮುಂತಾದ ರಾಜರುಗಳಲ್ಲ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಅಲ್ಲದೆ ಜ್ಞಾನವಾಪಿ ವಿವಾದ ವಿಚಾರದಲ್ಲಿ ಮುಸ್ಲಿಂ ಕಡೆಯವರು ಐತಿಹಾಸಿಕ ತಪ್ಪನ್ನ ಒಪ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಬಿಜೆಪಿ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನ ಏರಿದಾಗಿನಿಂದ ಬಿಜೆಪಿ ಈ ದೇಶವನ್ನ ನಾಶ ಮಾಡಿದೆ. ಕೋಮುದ್ವೇಷವನ್ನ ಹಬ್ಬಿಸ್ಕೊಂಡು ಗಲಭೆಯನ್ನ ಸೃಷ್ಟಿ ಮಾಡಿ ಧರ್ಮಗಳ ಮಧ್ಯೆ ಒಡಕನ್ನ ತಂದು ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನ ಮಾಡಿ ಧರ್ಮಗಳ ಮೇಲೆ ಎತ್ತಿ ಕಟ್ಟೋ ಭಾಷಣವನ್ನ ಮಾಡಿ ಒಟ್ಟಾರೆಯಾಗಿ ತಮ್ಮ ರಾಜಕೀಯ ಬೇಳೆನ ಬೇಯಿಸಿಕೊಂಡು ಧರ್ಮಗಳ ಮಧ್ಯೆ ಬೆಂಕಿ ಕಿಡಿಯನ್ನ ಹೊತ್ತಿಸೋ ಕೆಲಸವನ್ನ ಮಾಡಿಕೊಂಡಿದೆ. ಈಗ ಹೋಳಿ ಹಬ್ಬ ಹಾಗೂ ರಂಜಾನ್ ಜುಮ್ಮಾ ಮಾರ್ಚ್ 14ರಂದು ಒಂದೇ ದಿನ ಬರುತ್ತೆ. ಇದು ಕೂಡ 60 ವರ್ಷಗಳಿಗೊಮ್ಮೆ ಎರಡೂ ಕೂಡ ಒಂದೇ ದಿನ ಬರುತ್ತೆ. ಮುಸ್ಲಿಮರು ಹಬ್ಬದ ದಿನ ಮನೆಯಲ್ಲೇನೆ ಇರಿ, ಹಿಂದೂಗಳು ಹೊರಗೆ ಬಂದು ಹಬ್ಬನ ಮಾಡಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯುಪಿ ಸರ್ಕಾರ ಸಂಭಲ್ನಲ್ಲಿರೋ ಮಸೀದಿಗಳ ಮೇಲೆ ಟಾರ್ಪಲ್ನಿಂದ ಹಾಕಿ ಮುಚ್ಚಿಸ್ತಾ ಇದೆ. ಹೋಳಿ ಹಬ್ಬಕ್ಕೋಸ್ಕರ ಮಸೀದಿಗಳಿಗೆ ಟಾರ್ಪಲ್ ಹಾಕಿ ಮುಚ್ಚಿಸೋದು ಎಷ್ಟರ ಮಟ್ಟಿಗೆ ಸರಿ? 2014ಕ್ಕಿಂತ ಮೊದಲು ಹೋಳಿ ಹಬ್ಬದ ಸಮಯದಲ್ಲಿ ಈ ರೀತಿ ಭಾರತದ ಮಸೀದಿಗಳನ್ನು ಟಾರ್ಪಲ್ ಹಾಕಿ ಮುಚ್ಚಿಸಿರೋ ಘಟನೆ ಈ ಹಿಂದೆ ಎಂದೂ ಕೂಡ ನಡೆದಿರಲಿಲ್ಲ. ಅದು ನಡೀತಾ ಇರೋದು ಈಗ ಮೋದಿ ಆಡಳಿತದಲ್ಲಿ. ಶುಕ್ರವಾರ ಹೋಳಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಂಭಲ್ನಲ್ಲಿರೋ 10 ಮಸೀದಿಗಳನ್ನು ಟಾರ್ಪಲ್ನಿಂದ ಮುಚ್ಚೋದಕ್ಕೆ ಉತ್ತರ ಪ್ರದೇಶ ಆಡಳಿತ ನಿರ್ಧಾರ ಮಾಡಿದೆ. ಮಾರ್ಚ್ 14ರಂದು ಬಣ್ಣಗಳ ಹಬ್ಬ ಆದ ಹೋಳಿ ಮತ್ತು ರಂಜಾನ್ ಜುಮ್ಮಾ ಇದೆ. ಸುಮಾರು 60 ವರ್ಷಗಳಿಗೊಮ್ಮೆ ಎರಡೂ ಕೂಡ ಒಂದೇ ದಿನ ಬರುತ್ತೆ ಅಂತ ಹೇಳಲಾಗಿದೆ. ಆದರೆ ಈ ವಿಚಾರದಲ್ಲಿ ಉತ್ತರ ಪ್ರದೇಶದಲ್ಲಿ ತೀವ್ರ ವಿವಾದನೇ ಎದ್ದಿದೆ. ಹೋಳಿ ವರ್ಷಕ್ಕೊಮ್ಮೆ ಬರೋದು, ಜುಮ್ಮಾ ಆದರೆ ಪ್ರತಿ ಶುಕ್ರವಾರ ಕೂಡ ಬರುತ್ತೆ. ಮುಸ್ಲಿಮರು ಈ ಒಂದು ದಿನ ಮನೆಯಲ್ಲೇನೆ ಇರಿ ಅನ್ನೋ ಅಸಮರ್ಥನೀಯ ಹೇಳಿಕೆಗಳನ್ನು ಬಿಜೆಪಿ ನಾಯಕರು ನೀಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಎಲ್ಲಾ ಧರ್ಮಗಳನ್ನ ಒಂದೇ ತಕಡಿಯಲ್ಲಿ ತೂಗಬೇಕಾಗಿರೋ ಸಿಎಂ ಯೋಗಿ ಆದಿತ್ಯನಾಥ್ ಈ ಖಂಡನಾರ್ಹ ಹೇಳಿಕೆಗಳನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಇದೀಗ ಯುಪಿ ಆಡಳಿತದ ತಯಾರಿ ಬಗ್ಗೆ ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡಿರೋ ಸಂಭಲ್ ಎಸ್ಪಿ ಶ್ರೀಶ್ ಚಂದ್ರ ಅವರು ಕೋಮು ಸಾಮರಸ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಮತ್ತು ಎರಡೂ ಸಮುದಾಯಗಳು ತಮ್ಮ ತಮ್ಮ ಹಬ್ಬಗಳನ್ನು ಪೂರ್ಣ ಸಂತೋಷದಿಂದ ಆಚರಣೆ ಮಾಡೋದಕ್ಕೆ ಅನುಕೂಲ ಆಗುವಂತೆ ನಾವು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ ಅಂತ ಈ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಚೌಪಾಯಿ ಮೆರವಣಿಗೆ ನಡೆಯೋ ಮಾರ್ಗದಲ್ಲಿರೋ 10 ಮಸೀದಿಗಳನ್ನು ಗುರುತಿಸಲಾಗಿದೆ. ಎರಡೂ ಸಮುದಾಯಗಳ ನಡುವೆ ಯಾವುದೇ ಅಡಚಣೆ ಅಥವಾ ಉದ್ವಿಗ್ನತೆ ಉಂಟಾಗದಂತೆ ನೋಡ್ಕೊಳ್ಳೋದಕ್ಕೆ ಅವೆಲ್ಲವನ್ನು ಕೂಡ ಮುಚ್ಚಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಚೌಪಾಯಿ ಅಂದರೆ ಹೋಳಿ ಸಮಯದಲ್ಲಿ ನಡೆಸಲಾಗೋ ಒಂದು ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಹೋಳಿ ಆಡ್ತಾ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಹಾದು ಹೋಗೋ ಆ ಮಸೀದಿಗಳನ್ನು ಮುಚ್ಚೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಈ ಪದ್ಧತಿಯನ್ನ ಕೈ ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಚೌಪಾಯಿ ಮೆರವಣಿಗೆ ಮತ್ತು ಶುಕ್ರವಾರದ ಪ್ರಾರ್ಥನೆಯನ್ನ ನಡೆಸೋ ಸಮಯವನ್ನ ಬದಲಾಯಿಸೋದಕ್ಕೆ ಉಭಯ ನಾಯಕರುಗಳು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಅಂತ ವರದಿಯಾಗಿದೆ. ಕಳೆದ ವರ್ಷ ನವೆಂಬರ್ 24ರಂದು ಉತ್ತರ ಪ್ರದೇಶದ ಸಂಭಲ್ನಲ್ಲಿ ಶಾಹಿ ಜಾಮಾ ಮಸೀದಿಯ ಸಮೀಕ್ಷೆ ವೇಳೆ ಹಿಂಸಾಚಾರ ನಡೆದಿತ್ತು. ಇದರಲ್ಲಿ 4 ಮೃತಪಟ್ಟಿದ್ರು, ಹಲವು ಮಂದಿ ಗಾಯಗೊಂಡಿದ್ರು. ಈ ಹಿಂಸಾಚಾರದ ಬಳಿಕ ಹಲವು ಮಂದಿ ತಮ್ಮ ಆತಂಕದಲ್ಲಿ ತಮ್ಮ ಮನೆಯನ್ನು ತೊರೆದಿದ್ದಾರೆ. ಈ ಕುರಿತು ಸಂಭಲ್ ಪೊಲೀಸ್ ವರಿಷ್ಠಾಧಿಕಾರಿ ಕೃಷನ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿ ಹಿಂಸಾತ್ಮಕ ಪ್ರತಿಭಟನೆ ನಡೆದಿದ್ದ ಪ್ರದೇಶದಲ್ಲಿ ಸುಮಾರು 1000 ಮನೆಗಳಿಗೆ ಬೀಗವನ್ನ ಹಾಕಲಾಗಿದೆ ಅಂತ ತಿಳಿಸಿದ್ರು. ಇದೀಗ ಹೋಳಿ ಮತ್ತು ಜುಮ್ಮಾ ಸಂದರ್ಭದಲ್ಲಿ ಘರ್ಷಣೆ ನಡೆಯೋ ಆತಂಕ ಎದುರಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.